ಇದೀಗ ಜನಸೇವೆಯೇ ಜನಾರ್ದನ ಸೇವೆ ಎಂದು ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ ನಮ್ಮ ಜನರಿಗೆ ಸೇವೆಯನ್ನ ನೀಡುವಂತಹ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವೈದ್ಯ ವೃಂದ ಮತ್ತು ಸಿಬ್ಬಂದಿಗಳೆಲ್ಲರೂ ಕೂಡ ಇವತ್ತು ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಮಹೋತ್ಸವದ ಈ ಸಿದ್ಧತೆಯಲ್ಲಿ ತಮ್ಮ ಶ್ರಮದಾನವನ್ನ ನೀಡಲು ಬಂದಿದ್ದಾರೆ. ನಮ್ಮೊಂದಿಗೆ ಇದೀಗ ಶ್ರೀಯುತ ಎಂ ಜನಾರ್ದನ್ ಸರ್ ಅವರು ಇದ್ದಾರೆ. ಸರ್, ಸೊ ಇವತ್ತು ನಿಮ್ಮ ಎಲ್ಲ ಕೊಲೀಗ್ಸ್ ಮತ್ತೆ ಎಲ್ಲ ಡಾಕ್ಟರ್ಸ್ ಎಲ್ಲ ಇಲ್ಲಿ ಬಂದಿದ್ದೀರಾ. ಸೊ ಹೇಗೆ ಅನ್ಸುತ್ತೆ ಸರ್, ಏನೆಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ? ಇದು ಒಂದು ತುಂಬಾ ನಮ್ಮ ಭಾಗ್ಯ ಅನ್ಕೋಬೇಕು, ನಮ್ಮ ಪುಣ್ಯ ಅನ್ಕೋಬೇಕು. ಯಾಕಂದ್ರೆ ಒಂದು ಭವ್ಯ ರೂಪದಲ್ಲಿ ಇಲ್ಲಿ ಗೋಪುರ ಆಗ್ತಾ ಇದೆ, ರಾಜಗೋಪುರ ಆಗ್ತಾ ಇದೆ. ಇದು ಜೀವನ ಕಾಲದಲ್ಲಿ ಬಹುಶಃ ಇನ್ನೊಮ್ಮೆ ನೋಡಕ್ ಸಾಧ್ಯ ಇಲ್ಲ. ಮತ್ತೆ ಇದ್ರ ಜೊತೆಗೆ ಸುಮಾರು ಬೇರೆ ಬೇರೆ ಕೆಲಸ ಆಗ್ತಾ ಇದ್ದಾವೆ. ಸೊ ಈ ಸಮಯದಲ್ಲಿ ನಾವು ಒಂದು ಶ್ರಮದಾನ ಮಾಡುವ ಅಂತ ನಾವು ಒಂದು ಮಾತು ಬಂದಾಗ ನಮ್ಮ ಡಾಕ್ಟರ್ಸ್ ಇರಲಿ, ನಮ್ಮ ಸ್ಟಾಫ್ ಎಲ್ಲರೂ ನಾವು ಹೋಗುವ ಅಂತ ಇವತ್ತು 100ಕ್ಕಿಂತ ಹೆಚ್ಚು ಮಂದಿ, 120ಕ್ಕಿಂತ ಹೆಚ್ಚು ಮಂದಿ ಅವರೇ ವಾಲಂಟರಿ ಆಗಿ ಬಂದಿದ್ದಾರೆ. ನಾವು ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಸೇವೆ ಜನಾರ್ದನ ಸ್ವಾಮಿ ಪೂಜ್ಯ ಕಾವಂದೂರು ವೀರೇಂದ್ರ ಹೆಗಡೆ ಅವರು ಸಹಿತ ನನ್ನನ್ನು ಕರೆದು ಅಲ್ಲಿ ಟೆಂಪಲ್ನಲ್ಲಿ ಒಂದು ಇದು ದಿವ್ಯವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಹಾಸ್ಪಿಟಲ್ ಕಡೆಯಿಂದ ಅವ್ರಿಗೆ ಮೆಡಿಕಲ್ ಕ್ಯಾಂಪ್ ಇರಲಿ, ಫ್ರೀ ಮೆಡಿಕಲ್ ಕ್ಯಾಂಪ್ ಇರಲಿ, ಆ ಟೈಮ್ನಲ್ಲಿ ಏನು ಸೇವೆ ಆಗುತ್ತೆ ಅದೆಲ್ಲ ನೀವು ಮಾಡಿ ಅಂತ ಅವ್ರನ್ನೂ ಸಹಿತ ಆದೇಶ ಕೊಟ್ಟಿದ್ದಾರೆ, ಹರ್ಷನ ಸಹಿತ ಆದೇಶ ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ತುಂಬಾ ಸಂತೋಷದಿಂದ ಹ್ಯಾಪಿಯಾಗಿ ಇದೆಲ್ಲ ಮಾಡ್ತಾ ಇದ್ದೀವಿ. ನಮಗೆ ಒಂಥರ ಒಂದು ಖುಷಿ ಆಗ್ತಾ ಇದೆ. ಈಗ ನೋಡ್ತಾ ಇದ್ದೀರಿ, ಎಲ್ಲರೂ ಖುಷಿಯಿಂದ ಮಾಡ್ತಾ ಇದ್ದಾರೆ, ಸಂತೋಷದಿಂದ ಮಾಡ್ತಾ ಇದ್ದಾರೆ. ಇದು ನಮ್ಮದೇ ಒಂದು ಭಾಗ್ಯ ಅಂತಾನೆ ಮಾಡ್ತಾ ಇದೀವಿ ಬಿಟ್ಟು ಯಾವ್ದು ಕೆಲಸ ಅಂತ ನಮ್ಗೆ ಯಾರಿಗೂ ಅನಿಸ್ತಾ ಇಲ್ಲ. ಸುಮಾರು ಮಂದಿ ನನ್ನ ಬ್ಯಾಚ್ ನಲ್ಲಿ ಈಗ ಬಂದವರು ಕ್ರಿಶ್ಚಿಯನ್ಸ್ ಸಹಿತ ಸುಮಾರು ಮಂದಿ ಬಂದಿದ್ದಾರೆ. ಅವ್ರು ಏನಂದ್ರೆ ಹಾಸ್ಪಿಟಲ್ ಒಂದು ದೇವಸ್ಥಾನ, ಅಲ್ಲಿ ಯಾವುದೇ ಜಾತಿ ಮತ ಕುಲ ಏನೇ ಇಲ್ಲದ ಕೆಲಸ ಮಾಡೋದು. ಸೊ ನಾನು ನಿನ್ನೆ ಅನೌನ್ಸ್ ಮಾಡಿದ ಕೂಡಲೇ ಈ ತರ ಒಂದು ಸೇವೆಗೆ ಹೋಗುವಂತ ಸುಮಾರು ಮಂದಿ ಕ್ರಿಶ್ಚಿಯನ್ಸ್ ಸಹಿತ ತುಂಬಾ ಸಂತೋಷದಿಂದ ಬಂದಿದ್ದಾರೆ. ಅದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.